ಎಲ್ಲರಿಗೂ ನಮಸ್ಕಾರ. ನಮ್ಮ ಬೋಧಿಸತ್ವ ಜಾತಕ ಕಥೆಗಳ ಸರಣಿಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಲ್ಲಿ ಪ್ರಾಚೀನ ಜ್ಞಾನವು ಪ್ರೇರಣಾದಾಯಕ ಕಥೆಗಳ ಮೂಲಕ ಜೀವಂತವಾಗುತ್ತದೆ. ಇಂದಿನ ಜಾತಕ ಕಥೆ ಧ್ಯೇಯಶಾಲಿ ಹಕ್ಕಿ. ಬಹಳ ಹಿಂದಿನ ಕಾಲದಲ್ಲಿ ಉತ್ತರ ಪ್ರದೇಶದ ಕಾಡೊಂದರಲ್ಲಿ ಒಂದು ಸುಂದರ ಹಕ್ಕಿಗಳ ಗುಂಪು ವಾಸ ಮಾಡ್ತಾ ಇತ್ತು. ಅವುಗಳ ನಾಯಕ ಬುದ್ಧಿವಂತನೂ ದೂರದೃಷ್ಟಿಯುಳ್ಳವನೂ ಎಲ್ಲರ ಮೇಲೂ ಪ್ರೀತಿಯುಳ್ಳವನೂ ಆಗಿದ್ದ. ಆ ಗುಂಪಿನ ಎಲ್ಲಾ ಹಕ್ಕಿಗಳು ಅವನ ಮಾತನ್ನ ಗೌರವಿಸ್ತಾ ಇದ್ವು. ಒಂದು ದಿನ ಆ ಕಾಡಿನ ಮಧ್ಯದಲ್ಲಿ ಬೆಳೆದಿದ್ದ ಒಂದು ದೊಡ್ಡ ಮರದಲ್ಲಿ ಹಕ್ಕಿಗಳು ಗೂಡು ಕಟ್ಟಿಕೊಂಡು ಸಂತೋಷದಿಂದ ಬದುಕ್ತಾ ಇದ್ವು. ಆದರೆ ಆ ಮರದ ಬುಡದಲ್ಲಿ ಒಂದು ಚಿಕ್ಕ ಬಳ್ಳಿ ಮೊಳಕೆಯೊಡೆದಿತ್ತು. ಅದನ್ನು ಗಮನಿಸಿದ ನಾಯಕ ಹಕ್ಕಿ ತನ್ನ ಸಂಗಾತಿಗಳಿಗೆ ಹೀಗೆ ಹೇಳ್ತು: ಸ್ನೇಹಿತರೆ, ಈ ಬಳ್ಳಿ ಈಗ ತುಂಬಾ ಚಿಕ್ಕದಾಗಿದೆ. ಆದರೆ ಇದನ್ನ ಈಗಲೇ ಕಿತ್ತು ಹಾಕದಿದ್ದರೆ ಮುಂದೆ ಇದು ದೊಡ್ಡದಾಗಿ ಮರವನ್ನ ಸುತ್ತಿಕೊಳ್ಳುತ್ತೆ. ಆಗ ಬೇಟೆಗಾರರು ಈ ಬಳ್ಳಿಯನ್ನು ಮೆಟ್ಟಲಿನಂತೆ ಬಳಸಿಕೊಂಡು ಸುಲಭವಾಗಿ ನಮ್ಮ ಗೂಡುಗಳಿಗೆ ಏರಿ ನಮ್ಮನ್ನು ಹಿಡಿದುಕೊಳ್ಳಬಹುದು ಅಂತ. ಆದರೆ ಉಳಿದ ಹಕ್ಕಿಗಳು ನಾಯಕನ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಒಂದು ಹಕ್ಕಿಯಂತೂ ನಗುತ್ತಾ ಹೇಳ್ತು: ಅಯ್ಯೋ, ಇಷ್ಟು ಚಿಕ್ಕ ಬಳ್ಳಿ ನಮಗೇನು ಮಾಡುತ್ತೆ, ಈಗಲೇ ಅದರ ಬಗ್ಗೆ ಯಾಕೆ ಚಿಂತಿಸಬೇಕು ಅಂತ ಕೇಳ್ತು. ಇನ್ನೊಂದು ಹಕ್ಕಿ ಮುಂದೆ ನೋಡೋಣ, ಈಗ ನಮಗೆ ಬೇರೆ ಕೆಲಸಗಳಿವೆ ಅಂತ ಹೇಳ್ತು. ನಾಯಕ ಹಕ್ಕಿ ಮತ್ತೆ ಮತ್ತೆ ಎಚ್ಚರಿಸಿದ್ರು ಯಾರೂ ಕೇಳಲಿಲ್ಲ. ದಿನಗಳು ಕಳೀತಾ ಹೋದ್ವು. ಚಿಕ್ಕ ಬಳ್ಳಿ ನಿಧಾನವಾಗಿ ಬೆಳೆದು ದಪ್ಪವಾದ ಬಳ್ಳಿಯಾಗಿ ಮರವನ್ನ ಸಂಪೂರ್ಣವಾಗಿ ಸುತ್ತಿಕೊಳ್ತು. ಈಗ ಅದು ನೆಲದಿಂದ ಮರದ ತುದಿವರೆಗೆ ಹತ್ತುವ ಮೆಟ್ಟಲಿನಂತೆ ಆಗಿತ್ತು. ಒಂದು ದಿನ ಬೇಟೆಗಾರ ಒಬ್ಬ ಅಲ್ಲಿಗೆ ಬಂದ. ಮರವನ್ನು ನೋಡಿದ. ಬಳ್ಳಿಯ ಸಹಾಯದಿಂದ ಸುಲಭವಾಗಿ ಮೇಲಕ್ಕೆ ಹತ್ತಬಹುದು ಅಂತ ಅವನಿಗೆ ತೋಚಿತು. ಹೀಗಾಗಿ ಅವನು ಮರದ ತುದಿಯಲ್ಲಿ ಬಲೆ ಬೀಸಿ ಮರುದಿನ ಬೆಳಿಗ್ಗೆ ಬರೋಕೆ ಅಂತ ನಿರ್ಧಾರ ಮಾಡ್ದ. ಮರುದಿನ ಬೆಳಿಗ್ಗೆ ಆಹಾರ ಹುಡುಕಿಕೊಂಡು ಹೋದ ಹಕ್ಕಿಗಳು ಮರಕ್ಕೆ ಹಿಂದಿರುಗಿ ಬಂದಾಗ ಬಲೆಯಲ್ಲಿ ಸಿಕ್ಕಿಬಿದ್ವು. ಎಲ್ಲ ಹಕ್ಕಿಗಳು ಗಾಬರಿಯಾದವು. ತಮ್ಮ ತಪ್ಪನ್ನು ಅರಿತುಕೊಂಡು ನಾಯಕ ಹಕ್ಕಿಯ ಬಳಿಗೆ ಬಂದು, ನಾವು ನಿಮ್ಮ ಮಾತನ್ನು ಕೇಳಬೇಕಿತ್ತು, ಈಗ ನಮ್ಮನ್ನು ರಕ್ಷಿಸಿ ಅಂತ ಬೇಡಿಕೊಂಡು. ನಾಯಕ ಹಕ್ಕಿ ಶಾಂತವಾಗಿ ಯೋಚಿಸಿ ಒಂದು ಉಪಾಯ ಹೇಳ್ತು. ನಾಳೆ ಬೆಳಿಗ್ಗೆ ಬೇಟೆಗಾರ ಬಂದಾಗ ಎಲ್ಲರೂ ಸತ್ತ ಹಕ್ಕಿಗಳಂತೆ ಕದಲದೆ ಮಲಗಿಕೊಳ್ಳಿ. ಅವನು ನಮ್ಮನ್ನು ಒಂದೊಂದಾಗಿ ಕೆಳಗೆ ಎಸೆದಾಗ ಯಾರೂ ಚಲಿಸಬಾರದು. ನಾನು ಸಂಕೇತ ಕೊಟ್ಟ ತಕ್ಷಣ ಎಲ್ಲರೂ ಒಂದೇ ಸಮಯದಲ್ಲಿ ಹಾರಿ ಹೋಗಬೇಕು ಅಂತ ಹೇಳ್ತು. ಎಲ್ಲ ಹಕ್ಕಿಗಳು ನಾಯಕನ ಮಾತಿನಂತೆ ನಡೆದುಕೊಳ್ಳಲು ಒಪ್ಪಿಕೊಂಡವು. ಮಾರನೇ ದಿನ ಬೇಟೆಗಾರ ಬಂದ. ಬಲೆಯಲ್ಲಿ ಸಿಕ್ಕಿದ್ದ ಹಕ್ಕಿಗಳು ಎಲ್ಲವೂ ಸತ್ತಂತೆಯೇ ನಿಶ್ಚಲವಾಗಿ ಬಿದ್ದಿದ್ವು. ಅವು ಸತ್ತಿವೆ ಅಂತ ಭಾವಿಸಿದ ಬೇಟೆಗಾರ ಒಂದೊಂದೇ ಹಕ್ಕಿಯನ್ನ ಬಲೆಯಿಂದ ಬಿಡಿಸಿ ನೆಲಕ್ಕೆ ಎಸೆಯೋಕೆ ಆರಂಭ ಮಾಡ್ದ. ಎಲ್ಲ ಹಕ್ಕಿಗಳನ್ನು ಕೆಳಗೆ ಹಾಕಿದ ನಂತರ ನಾಯಕ ಹಕ್ಕಿ ಒಂದು ದೊಡ್ಡ ಶಬ್ದ ಮಾಡಿ ಸಂಕೇತ ನೀಡಿತು. ಕ್ಷಣಾರ್ಧದಲ್ಲಿ ಎಲ್ಲ ಹಕ್ಕಿಗಳು ಒಂದೇ ಸಮಯದಲ್ಲಿ ರೆಕ್ಕೆ ಬಡಿತಾ ಆಕಾಶಕ್ಕೆ ಹಾರಿ ಹೋದ್ವು. ಇದನ್ನು ಕಂಡ ಬೇಟೆಗಾರ ಬೆರಗಾಗಿ ನಿಂತ. ತನ್ನ ಕೈಯಿಂದಲೇ ಎಲ್ಲ ಹಕ್ಕಿಗಳನ್ನ ಕಳೆದುಕೊಂಡಿದ್ದ. ಆ ದಿನದಿಂದ ಎಲ್ಲ ಹಕ್ಕಿಗಳು ತಮ್ಮ ನಾಯಕನ ದೂರದೃಷ್ಟಿ ಮತ್ತು ಜಾಣ್ಮೆಯನ್ನ ಮನಗಂಡವು. ಮುಂದೆ ಅವನ ಮಾತನ್ನ ಎಂದಿಗೂ ನಿರ್ಲಕ್ಷಿಸಬಾರದು ಅಂತ ನಿರ್ಧರಿಸಿದವು. ದೂರದೃಷ್ಟಿಯುಳ್ಳವರ ಸಲಹೆಯನ್ನ ಎಂದಿಗೂ ನಿರ್ಲಕ್ಷಿಸಬಾರದು. ಸಣ್ಣ ಸಮಸ್ಯೆಯನ್ನ ಆರಂಭದಲ್ಲೇ ಪರಿಹರಿಸಿದ್ರೆ ದೊಡ್ಡ ಅಪಾಯವನ್ನ ತಪ್ಪಿಸಬಹುದು. ಸಂಕಷ್ಟದ ಸಮಯದಲ್ಲಿ ಬುದ್ಧಿವಂತಿಕೆ ಮತ್ತು ಐಕ್ಯತೆ ಜೀವವನ್ನ ಉಳಿಸುತ್ತೆ ಅನ್ನೋದನ್ನ ಈ ಕಥೆಯಿಂದ ನಾವು ತಿಳಿದುಕೊಳ್ಳಬಹುದು. ಕಥೆಯನ್ನ ಕೇಳಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು.